ಸ್ಟಾರ್ಟ್ ಮಾಡೋದು ನೀವು ಹೇಳ್ಬೇಕು. ಹಾಯ್ ಗೈಸ್. ಹಾಯ್ ಗೈಸ್. ಹೇಗಿದ್ದೀರಾ? ನಾನು ಸ್ಟಾರ್ಟ್ ಮಾಡ್ತೀನಿ ನನ್ನ ವ್ಲಾಗ್ನ, ಇವ್ರು ಕಂಟಿನ್ಯೂ ಮಾಡ್ತಾರಂತೆ. ಖಂಡಿತ ಮಾಡ್ತೀವಿ. ಮಾತಾಡ್ಸಿ. ಏನಂತ ಮಾತಾಡ್ಸೋದು? ಅಲ್ಲ, ಕ್ಯಾಮ್ರಾ ಆನ್ ಮಾಡೋಕ್ಕಿಂತ ಮುಂಚೆ ಮಾತಾಡ್ತೀಯ ಚೆನ್ನಾಗಿ, ಆನ್ ಮಾಡಿದ ತಕ್ಷಣ ಮಾತಾಡಲ್ಲ. ಹಂಗೆ ಅದು. ಇಲ್ಲ, ನಾನು ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ಹೇಳ್ಬಿಟ್ಟಿದ್ದೀನಿ ಇವತ್ತಿನ ವ್ಲಾಗ್ ಫುಲ್ಲು ನಮ್ಮ ಮನೆಯವ್ರ ಕೈಲಿ ಮಾಡಿಸ್ತೀನಿ ಅಂತ. ಹಾಗಾಗಿ ನೀವೇ ಮಾತಾಡಬೇಕು. ಏನಂತ ಮಾತಾಡಲಿ? ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಮಾತಾಡ್ಬೋದು. ಆಮೇಲೆ ಏನು ಮಾತಾಡ್ಬೋದು? ನಮ್ಮ ಮನೆಯವ್ರು ಇವತ್ತು ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ. ಕರ್ಕೊಂಡು ಹೋಗ್ತಾನೆ ಇರೋದೆ. ಎಲ್ಲಿಗೆ? ಶಾಪಿಂಗ್ ಕರ್ಕೊಂಡು ಹೋಗ್ತೀರಾ ಇಲ್ಲ ಏನೋ ಮೂವಿಗೆ ಹೋಗೋಣ? ಏನು ಮಾಡೋಣ? ಮೂವಿಗೆ ಹೋಗೋಕ್ಕಾಗಲ್ಲ, ಶಾಪಿಂಗ್ ಹೋಗ್ಬೋದು ಅಷ್ಟೇ. ಎಸ್ ಮಾಲ್ಗೆ ಹೋಗೋಣ. ಎಸ್ ಮಾಲ್ಗೆ ಹೋಗೋಣ. ಅವತ್ತು ಲಾಸ್ಟ್ ಟೈಮ್ ಬಂದಾಗ ನಿಂದು ಶಾಪಿಂಗ್ ಆಗಿದೆ, ಇವತ್ತು ನಂದು. ಓಕೆನಾ? ಆಯ್ತು. ಡನ್ನಾ? ಸರಿ, ನೋಡ್ತೀನಿ ಅದು ಏನೇನು ಶಾಪಿಂಗ್ ಮಾಡಿಸ್ತೀರಾ ಅಂತ. ಅದೇನೇನು ಶಾಪಿಂಗ್ ಮಾಡಿಸ್ತಾರೆ ಮಾಡಿಸ್ಕೊಂಡು ಬೇಗ ಬರ್ಬೇಕು ಗೈಸ್ ಇವತ್ತು. ಇವಾಗ ನಾವು ಕಾಲ್ ಮಾಡಿದ್ಲು, ಸಂಜೆ ಎಲ್ಲರೂ ನಮ್ಮ ಮನೇಲಿ ಸೇರಿಕೊಂಡು ಅಡುಗೆ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋಣ, ಊಟ ಮಾಡೋಣ ಅಂತ ಕರೆದ್ಲು. ತುಂಬ ದಿನ ಆಗೋಗಿತ್ತಲ್ವಾ ಅಂತ ಹೇಳ್ಬಿಟ್ಟು ಯಾರ್ಯಾರಿಗೆ ಹೇಳಿದಾಳೋ ಗೊತ್ತಿಲ್ಲ. ಲವ್ ಮನೇಲೇ ಇವತ್ತು ಗೆಟ್ ಟುಗೆದರ್. ಅವ್ರು ಸೈಡ್ ಕೊಡಲ್ಲ ಬೈಕ್ನವರು. ಸೊ ಇವಾಗ ಬೇಗ ಕೆಲಸ ಮುಗಿಸ್ಕೊಂಡು ಲವ್ ಮನೆಗೆ ಹೋಗ್ತೀನಿ. ಕಾರ್ಗೆ ಟೈರ್ ಹಾಕ್ಸ್ಬೇಕು. ಯಾವಾಗ? ಕೇಳ್ಕೊಂಡ್ಬರ್ಬೇಕಲ್ಲಿ. ಕೇಳ್ಕೊಂಡು ಬಾ, ಇವತ್ತು ಹಾಕ್ಸೋಕ್ಕಾಗಲ್ಲ. ಕಾರ್ ಟೈರ್ ಗೀರ್ ಅದೆಲ್ಲ ನಿಮ್ಮ ಕೆಲಸ ಎಲ್ಲ ಇವತ್ತು ಆಗಲ್ಲ. ನಮ್ಮದು ಸಂಜೆ ಪ್ಲ್ಯಾನಿಂಗ್ ಆಗೋಗ್ಬಿಟ್ಟಿದೆ, ಹಾಗಾಗಿ ನಾವು ಬ್ಯುಸಿ ಇದ್ದೀವಿ. ಸೊ ಬೇಗ ಕೆಲಸ ಮುಗಿಸ್ಕೊಂಡು ನಮ್ಮನ್ನು ಲವ್ ಮನೆಗೆ ಡ್ರಾಪ್ ಮಾಡಿಬಿಡಿ. ಹಾಗೆ ಸಂಜೆ ನೀವು ಬಂದುಬಿಡಿ. ಆಯಿತು. ಡನ್ನಾ? ಆಮೇಲೆ ಇನ್ನೇನು ಮಾತಾಡೋದು? ಏನು ತಿಂದ್ರಿ? ನನ್ನ ಜಾತ್ರೆ ಹೆಂಗಿತ್ತು? ಜಾತ್ರೆ ಚೆನ್ನಾಗಿತ್ತು. ಅಂದರೆ ನನಗೆ ಸ್ವಲ್ಪ ಸುಸ್ತಾಗೋಯ್ತು, ಬಿಸಿಲಲ್ಲಿ ನಿಲ್ಲಕ್ಕಾಗಲಿಲ್ಲ. ಹಂಗಾಗಿ ಬೇಗ ಬಂದು ಕಾರಲ್ಲಿ ಕೂತ್ಕೊಂಡ್ಬಿಟ್ಟೆ. ನೀವು ನಿಂತ್ಕೊಂಡಾಗೆ ಸುಸ್ತಾಯ್ತದೆ. ನಾನು ದೇವ್ರು ಹೊತ್ಕೊಂಡಿದ್ದೆ, ನಮಗೆ ಸುಸ್ತಾಗುತ್ತೆ. ನಿಮಗೆ ಅಭ್ಯಾಸ ಆಗೈತೆ ಅಂದರೆ ಬಿಸಿಲಲ್ಲಿ ಫುಲ್ಲು ಹೆಗ್ಲೆಲ್ಲಕ್ಕಿದೆ, ಎಲ್ಲ ಹೆಗ್ಲೆಲ್ಲ ಫುಲ್ ಇದಾಗ್ಬಿಟ್ಟೈತೆ. ಆಲ್ಮೋಸ್ಟ್ ಒಂದು 2 ಅವರ್ ಹೊತ್ಕೊಂಡಿದ್ರಿ ಅನ್ಸುತ್ತಲ್ವಾ? ಗಂಗಸ್ಥಾನ ಮಾಡಿದಾಗಿಂದ ಫುಲ್ ಮುಗಿಯೋವರೆಗೂ ಕೆಳಗಡೆ ಇಳಿದವರೆಗೂ ನಾವೇ ಹೊತ್ಕೊಂಡಿದ್ದು. ಚೆನ್ನಾಗಿತ್ತು ಜಾತ್ರೆ. ಅಂದರೆ ತೇರು ಎಲ್ಲ ಏನು ಮಾಡಲ್ಲ, ಬಟ್ ಸಿಡಿ ಮಾಡೋದು. ತೇರಿಲ್ಲ ಇದರಲ್ಲಿ. ಏನಾದರೂ ಗಾವು ಸಿಗೋದು ಮಾತ್ರ ಇದು. ಸಿಡಿ ಕಂಬ ಗಾವು. ಇನ್ನೊಂದು ದೇವ್ರು, 2 ದೇವರಲ್ಲಿ ಚಿಕ್ಕಮ್ಮ ಸಖತ್ತು ಸ್ಟ್ರಾಂಗ್. ಚಿಕ್ಕಮ್ಮ ಹಿಡಿಯೋಕ್ಕೆ ಆಗಲ್ಲ, ಅಷ್ಟು ಸ್ಟ್ರಾಂಗ್ ಆಗುತ್ತೆ. ಏನು ಮಾಡ್ತೀರಾ, ಇದು ದೇವರು ಇಲ್ಲ. ಬಿಸಿಲಲ್ಲಿ ಯಾವ ಫಂಕ್ಷನ್ಗೂ ಹೋಗೋಕ್ಕಾಗಲ್ಲ, ಯಾವ ಜಾತ್ರೆ. ಆ 2 ದೇವರು ಬಂದರೆ ಜಾತ್ರೆ ನೋಡ್ಬೇಕು, ಇನ್ನೂ ಸಕ್ಕತ್ತಾಗಿರುತ್ತೆ. ನಾನು ಫಸ್ಟ್ ಟೈಮ್ ಹೋಗಿದ್ದು ಆ ಜಾತ್ರೆಗೆ. ಹೋದ ವರ್ಷದಿಂದ ತಾನೇ ಮಾಡ್ತಿರೋದು. ಹೌದು, ಹೋದ ವರ್ಷದಿಂದ ಮಾಡ್ತಾರೆ. ಹೋದ ವರ್ಷ 12 ವರ್ಷದಿಂದ ಮಾಡ್ತಿರಲಿಲ್ಲ. ಲಾಸ್ಟ್ ಇಯರ್ ನಾನು ಮಾಡ್ತಿರಲಿಲ್ಲ. ಈ ವರ್ಷ ನಿನ್ನೆ ಹೋಗಿ ಬಂದೆ. ಒಂದು 2 ಅವರ್ ಇದ್ದೆ ಅಷ್ಟೇ. ನಾನು ಸುಸ್ತಾಗೋಯ್ತು ಅಂತ ಹೇಳ್ಬಿಟ್ಟು ಕಾರಲ್ಲಿ ಕೂತ್ಕೊಂಡೆ ಇವ್ರು ಬರೋವರೆಗೂ. ತಲೆ ಸುತ್ತ ಬಂದ್ಬಿಡ್ತು ಬಿಸಿಲಿಗೆ, ನನಗೆ ಕಣ್ಣೆಲ್ಲ ಮಂಜಾಗೋಯ್ತು. ವೀಕ್ನೆಸ್. ಆಮೇಲೆ ನೈಟು ನನ್ನ ಫ್ರೆಂಡ್ ಮದುವೆ ಇತ್ತು, ಹೋಗಿದ್ವಿ. ಮುಗಿಸ್ಕೊಂಡು ಬಂದು ಅಷ್ಟೇ, ಮತ್ತೇನು ವ್ಲಾಗ್ ಮಾಡಲಿಲ್ಲ. ಇವತ್ತು ಸ್ವಲ್ಪ ಕೆಲಸ ಇದೆ ಅಂತ ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೋಗಿ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಮನೆಗೂ ಏನೇನೋ ತೊಗೊಬೇಕಿತ್ತು, ಗ್ರಾಸರಿ ಐಟಮ್ಸ್. ನೋಡೋಣ, ಡಿ ಮಾರ್ಟಲ್ಲಿ ಏನಾದರೂ ಆಫರ್ ಇದ್ದರೆ ಅಲ್ಲೂ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು. ಒಂದು ಮೇಯ್ನು ಎಲೆಕ್ಟ್ರಿಕ್ ಸ್ಟವ್ ತೊಗೋಬೇಕು ಮನೆಗೆ. ನಮ್ಮ ಮನೇಲಿ ಇದ್ದಿದ್ದು ಇವರು ಯಾರಿಗೋ ದಾನ ಮಾಡಿಬಿಟ್ಟವ್ರೆ. ದಾನ ಶುರಕರಣ. ನಮ್ಮ ಮನೆಗೆ ಯೂಸ್ ಆಗ್ತಿತ್ತು, ಇವಾಗ
ಬಟ್ ನಾವು ಯೂಸ್ ಮಾಡಿಲ್ಲ ಹಂಗೆ ಇಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಯಾರಿಗ ದಾನ ಮಾಡ್ಬಿಟ್ಟವ್ರು. ಇವಾಗ ನಾವು ದುಡ್ಡು ಕೊಟ್ಟು ತಗೊಳ್ಳೋ ಪರಿಸ್ಥಿತಿ ಬಂದೈತಿ. ನೋಡೋಣ. ಇವಾಗ ಸಿಲಿಂಡರ್ LPG ಪ್ರಾಬ್ಲಮ್ ಬೇರೆ, ಸೊ ಎಲೆಕ್ಟ್ರಿಕ್ ಸ್ಟವ್ ಇದ್ರೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿರೋದೊಂದು ತಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ, ಚೆನ್ನಾಗಿರೋ ಸಿಕ್ಕಿದ್ರೆ ಇವತ್ತು ತಗೊಂಡು ಬರ್ತೀನಿ. ಇನ್ನೂ ಏನೇನಾಗುತ್ತೋ ಗೊತ್ತಿಲ್ಲ. ಹೋಗಿ ಕೆಲಸ ಮುಗಿಯೋಷ್ಟ್ರಲ್ಲಿ ಲೇಟ್ ಆಯಿತು, ಬಾ ಹೋಗೋಣ ಅಂತ ಇವ್ರು ಕರ್ಕೊಂಬಂದ್ರೆ ಏನೂ ಮಾಡೋಕ್ಕಾಗಲ್ಲ. ಪರವಾಗಿಲ್ಲ ಬಾ, ಟೈಮ್ ಆದರೂ ಪರವಾಗಿಲ್ಲ ಕೊಡಿಸ್ತೀನಿ ಅಂತಂದರೆ ಏನೋ ಸ್ವಲ್ಪ ಶಾಪಿಂಗ್ ಮಾಡ್ಕೊಬೋದಪ್ಪ ಮನೆಗೆ. ಬನ್ನಿ ಗೈಸ್, ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವರು ಕಾಲಲ್ಲಿದ್ದಾರೆ. ಪೇ ಮಾಡಬೇಕಾ? ಎಲೆಕ್ಟ್ರಿಕ್ ಸ್ಟವ್ ಇಲ್ವಂತ? ಎಲೆಕ್ಟ್ರಿಕ್ ಸ್ಟವ್ ನಿಮಗೆ ಬೇಕಂತ ತಿಂತೀಯಾ? ತಿನ್ನಕ ಬೇಕ್ರಿಗ? ಬೇಕ್ರಿಗ ತಿನ್ನಕ? ತಿನ್ನಕ ಬೇಕ್ರಿಗ? ಬೋಂಡ ಸೊಪ್ಪು ನಿಂದೆ ತಾನೆ? ತಕ್ಕ ಇನ್ನೊಂದು ಪ್ಲೇಟ್ ತರಿಸು. ಪ್ಲೇಟ್ ಇಸ್ಕೊ ಒಂದು. ವಂಶಿ, ವಂಶಿಕಾ ಇಲ್ಲಿ ನೋಡಿಲ್ಲ. ಹೆಂಗೆ ಬೌಲಿಂಗ್ ಮಾಡೋದು? ಹಿಂಗೆ ಇಸ್ಕ ಕೇಳು, ಕೊಡೋನು ಮಾಡ್ತಾಳೆ, ಕೊಡೋನು. ಬೇಬಿ ಬಿಟ್ಕಿಟ್ಟಿ ಅನ್ನು ಕಂದ ಬೇಡ ಅಂತೀಯಲ್ಲ ನಾಲ್ಕು ಬೇಕಿಣಿ ಗೈಸ್, ಇವಾಗ ಏನು ಗೊತ್ತಾ, ಲಾವೂರ್ ಮನೇಲಿ ಡಿನ್ನರ್ ರೆಡಿ ಆಗ್ತಿದೆ ನೋಡಿ. ಕಾಂಗ್ರೆಸ್ ಮಸಾಲ ಮಾಡ್ತಾಳಂತೆ, ಆಮೇಲೆ ಬೋಂಡ ಮಾಡ್ತಾಳೆ, ಇಲ್ಲೇನೋ ಮಾಡಿಕ್ಕಿದ್ದಾಳೆ, ಕಾಬೂಲ್ ಮಾಡಿದ್ದಾಳೆ. ಇದು ಪಾಯಸ ಪಾಯಸ ಗೈಸ್, ಇದು ಪಾಯಸ ಯಾರು ಎಲ್ಲ ಕಣ್ಸು. ಆಮೇಲೆ ಇವಾಗ ಪಲಾವ್ ಮಾಡೋಕ್ಕೆ ಎಲ್ಲ ರೆಡಿ ಆಗಿದೆ, ಜಸ್ಟ್ ಪಲಾವ್ ಮಾಡಬೇಕು. ಇವತ್ತು ಫುಲ್ ಬ್ಯಾಟಿಂಗ್ ಮಾಡಿದೆಪ್ಪ. ಇಲ್ಲಿ ನೋಡಿ ನಮ್ಮ ಪಾಪು ಹೆಂಗೆ ಕಲಿಸಿದೆ. ವಂಶು ಬೇಬಿ ಚಿಂಗ್ ಚಿಂಗ್ ಚಿಂಗ್. ನಮ್ಮ ಪಾಪ ಹಿಂಗೆ ಹೇಳೋದು ಅವ್ರ ಅಮ್ಮನ ನೋಡಿದ್ರೆ. ಈ ಪಾಪಗಿಂತ ಇವೆರಡೇ ಪಾಪ ಹೊಡೆದಂಗೆ ಮಾಡ್ತಾವೆ ಅಲ್ಲಿ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್.
ಚಿನ್ನಮ್ಮ ಆಯ್ ಮಾಡು ಚಿನ್ನಿಲಿ. ಹಾಯ್ ಗಾಯ್ಸ್, ಸುಳ್ಕು ಹೋಗೆ ನೋಡಿ. ಆ ಪಾಪು ಕೊಡ್ದಾಗ ಹೆಂಗ್ ತಿಂತಾವಳೆ ಇವಳು ಶ್ವೇತಾ. ಅದ್ ನೋಡ್ತೈತೆ ಮಕ್ಕು ಕೊಡಿತೀನಿ. ನಾಲ್ಗೆ ನೋಡಲಿ ಹೊಟ್ಟ ಸೇರ್ಕಣೆ ಯಾವಾಗ ತಿನ್ಸು. ಓನಮ್ಮ ಮಮ್ಮಿ ಹೊಡಿಯಪ್ಪ ಅವಳಿಗೆ. ಹಾಯ್ ಪೂಜಾ, ಹಾಯ್ ಹಾಯ್ ಅವೆಯು ಸೂಪರ್. ಬಾಳೆಹಣ್ಣು ಹೆಂಗ್ ತಿಂತಾರೆ ಅಂತ ತೋರಿಸ್ತೀನಿ, ಹೆಂಗ್ ತಿನ್ನೋದು ಅಂತ. ಇವತ್ತು ಕಿಟ್ಟಿ ಪಾರ್ಟಿ ಮಾಡ್ತಿದ್ದೀವಿ ಗೈಸ್. ಹಿಂಗ್ ತಗೊಂಡು ಹಿಂಗ್ ಒಂದೊಂದೇ ಬಿಡಿಸ್ಬೇಕು ನೀಟಾಗಿ. ನಮ್ಮ ಮನೇಲಿ ಭಾನುವಾರ ಮಾಡೋದ್ ಬಿಟ್ಟು ಸೋಮವಾರ ಮಾಡ್ತಾವ್ರಲ್ಲ, ನಾನು ಈ ತರ ಬಂದಿದೆ. ನನ್ನ ಕೈಲಿ ಮಾಡಕ್ಕಾಗಲ್ಲ ಗೈಸ್. ಯಾರ್ಯಾರು ಕರೀತಾರ ಅವ್ರ ಬರೆಗೂ ಗುಂಡು ಆಯ್ತು ಬಿಡಿ, ಕೊಡ್ಸುವ. ಟಾರ್ಚ್ ಏನೋ ಆರಾಗ್ಬಿಟ್ಟೈತೆ. ಕ್ಯಾರೆಟ್ ಹಾಕಿ ಪಲಾವಿಗೆ ಯಾರು ತುರಿತಾರ? ಮೊಸರಿಗೆ ಮತ್ತೆ ಕಾಂಗ್ರೆಸ್ಗೆ ಹಿಂಗ ಕ್ಯಾರೆಟ್ ತುರಿದ್ಬಿಟ್ಟು ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್ ಗೈಸ್. ಅದು ಫ್ಯಾಮಿಲಿದು, ಇದು ಫ್ರೆಂಡ್ಸ್. ಅದು ತುಪ್ಪ ತೆಕೊಡಪ್ಪ. ಫಸ್ಟ್ ತುಪ್ಪನಾ ಇದಾ? ಅದಲ್ಲ, ಅದು ಖಾಲಿ ಆಯ್ತೇನೋ ಕೆಳಗಡೆದು. ಹಂಗಿರುತ್ತೆ ಅಂತ ಹೇಳು. ನೋಡ್ರಿ ಲಾವಣಿ ಹೆಂಗ್ ಮಾಡ್ತಾವಳೆ ಅಂತ. ಇದನ್ನ ಹಾಕ್ಬೇಡ ತಡಿ, ವಾಯ್ಸ್ ಚೆನ್ನಾಗಿಲ್ಲ. ಹಾಂ ಗೈಸ್ ಬನ್ನಿ ಇವಾಗ ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಪ್ಯಾನ್ ಅಲ್ಲ ಕುಕ್ಕರ್ನ ಬಿಸಿ ಆಗಕ್ಕೆ ಇಕ್ಬೇಕು. ಅದು ಏಲಕ್ಕಿ ತೆಕೊಡು, ಈ ಎಣ್ಣೆ ಹಾಕಲ್ಲಿ. ಯಾವ್ದು ಏಲಕ್ಕಿ? ಇದಾ? ಇದನ್ನೇ ಕೊಡೋಣ ಫುಲ್ಲು? ಅದೊಂದು ತೆಕೊಡು ಸಾಕು. ತೆಗ್ದಿದ್ದೀನಿ. ನಾನು ಹೇಳ್ಕೊಡ್ತೀನಿ ಹೆಂಗೆ ಅಂತ. ಅವಳು ಜಸ್ಟ್ ಮಾಡ್ತಾಳೆ ಅಷ್ಟೇ. ಫಸ್ಟು ಸ್ವಲ್ಪ ಎಣ್ಣೆ ಹಾಕಬೇಕು, ಆಮೇಲೆ ತುಪ್ಪ ಹಾಕಬೇಕು. ಫಸ್ಟ್ ಅವಳ ಥರ ಇಲ್ಲಿ ಕುತ್ಕೋಬೇಕು, ಆಮೇಲೆ ಗ್ಯಾಸ್ ಹಚ್ಚಿ ಇವಳ ಥರ ಮಲಿಕೋಬೇಕು. ಇಲ್ಲಿ ಬನ್ನಿ ನಮ್ಮ ವಂಶಿಕನ್ ತೋರಿಸ್ತೀನಿ. ವಂಶಿ ವೆಲ್ಕಮ್ ಟು ಹರ್ಷಿತಾಸ್ ಯೂಟ್ಯೂಬ್ ಚಾನಲ್. ಹಾಂ ಗೈಸ್, ಇವಾಗ ಎಣ್ಣೆ ಮತ್ತು ತುಪ್ಪ ಹಾಕಿದೆ. ಅಯ್ಯೋ ಇಷ್ಟೊಂದು ಹಾಕೋಳೆ. ನಮ್ಮ ಮೊದಲೇ ಡಯಟಲ್ಲಿ ಇದ್ದೀನಿ. ಇರಲಿ ಬಿಡಿ, ಇವತ್ತು ಒಂದಿನ ತಿಂತೀನಿ. ಅಲ್ಲ, ಅವಳು ಕರೆಕ್ಟಾಗಿ ಎಲ್ಲರೂ ಬಂದಿದ್ದ ದಿವಸ ಮಾತ್ರ ಡಯಟ್ ಅಂತ ಹೇಳ್ತಾಳೆ. ಮನೇಲಿ ಸರಿಯಾಗಿ ತಿಂದಿರ್ತಾಳೆ. ಸರಿಯಾಗೆಲ್ಲ ತಿನ್ನಲ್ಲ, ಸ್ವಲ್ಪನೇ ತಿನ್ ಗೈಸ್. ಸ್ಪೈಸಸ್ ಎಲ್ಲ ಹಾಕಾದ್ಮೇಲೆ ಏಲಕ್ಕಿ ಹಾಕ್ಬೇಕು. ಇನ್ನೇನು ಸ್ಪೈಸಸ್ ಎಲ್ಲ ಸೇರ್ಕೊಂಡಿರುತ್ತೆ. ಎಲ್ಲ ಸ್ಪೈಸಸ್ ಎಲ್ಲ ಸೇರ್ಕೊಂಡಿರುತ್ತೆ. ನೆಕ್ಸ್ಟ್ ನಾವು ಇವತ್ತು ರುಬ್ಬಾಕದ್ ಮಾಡ್ತಿಲ್ಲ, 2 ಥರ ಮಾಡ್ತೀವಿ. ಎಲ್ಲ ಹಂಗೆ ಹಾಗೆ ಎಲ್ಲ ಹೆಚ್ಚಾಕಿ ಮಾಡ್ತಿದ್ದೀವಿ ಗೈಸ್. ಇವಳೇ ಮಾಡ್ತಿರೋದು, ನಾನು ಸುಮ್ಮನೆ ಆಮೇಲೆ ಹಾಕಿಕ್ಕಿರೆ ಏನು ಇಷ್ಟು ಚೆನ್ನಾಗಿ ಮಾತಾಡ್ತೇನೆ ಅಂತ ಅನ್ಕೋಬೇಡ್ರಿ. ನಾವು ಮಾತಾಡೋದು ಹಿಂಗೆ. ನಾ ಕ್ಲೀನಾಗಿ ಅಲ್ಲಾಡ್ಸಲ್ಲ ಅಂತ ಅವಳು ಇಸ್ಕೊಂಡ್ಲು ಗೈಸ್. ಎಲ್ಲ ನೋಡಿ, ಇದೆಲ್ಲ ಹಾಕಾದ್ಮೇಲೆ ಲಾಸ್ಟಿಗೆ ತರಕಾರಿ ಹಾಕ್ಬಿಟ್ಟು ಆಮೇಲೆ ಕ್ಯಾಪ್ಸಿಕಮ್, ಟೊಮೊಟೊ, ಕೊತ್ತಂಬರಿ, ಪುದೀನ ಎಲ್ಲ ಹಾಕಿ, ಹಾಂ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ, ಅದನ್ನೆಲ್ಲ ಹಾಕಿ ನೆಕ್ಸ್ಟ್ ನೀರು ಹಾಕಿ ಅಕ್ಕಿ ಹಾಕಿ ಮಡಿಸ್ಬೇಕು. ಅವಾಗ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ, ಸರಿನಾ? ಬಾಯ್. ಏನು ಮಾಡ್ತಾಳೆ ನೋಡಲ್ಲ ಅವಳು. ವಂಶಿಕ ಏನು ಮಾಡ್ತಿದ್ಯಾ? ವಂಶ ಓನಕ್ಕಂತ ಓನ್ ಮಾಡ್ತಿದ್ಯಾ ಮಗಳ ನೀನು? ಓನ ಬಂಗೋರಿ ಮುದ್ದೆ ಕೊಡು. ಹೊಡಿ ಮಮ್ಮಿ ಹೊಡಿ. ಹರ್ಷಿತಾ ಎಲ್ಲೋದ್ಲು? ದೊಡ್ಡಮ್ಮ ಯಾವಾಗಲೂ ಇದ್ರಲ್ಲೇ ತಾನೆ ಮಾಡೋದು. ಅಕ್ಕಿ ಎಷ್ಟು ತೊಳ್ಕೊಡ್ಬೇಕಾ? ಎಷ್ಟು ಹಾಕೋಣ? 2 ಗೈಸ್ ಎಲ್ಲ ಆಗಿದೆ. ಇವಾಗ ಲಾಸ್ಟಿಗೆ ಉಪ್ಪು ಹಾಕ್ತಿದ್ದೀವಿ. ಆಮೇಲೆ ನೀರು ಕುದ್ದಾದ್ಮೇಲೆ ಈ ಅಕ್ಕಿ ಹಾಕ್ಬಿಟ್ಟು ಅಲ್ಲಾಡಿಸ್ಬಿಟ್ಟು ತಿನ್ನೋದಷ್ಟೇ. ವೆಜಿಟೇಬಲ್ ಪಲಾವ್ ಸೂಪರ್ ಆಗಿ ಆಗ್ತಿದೆ. ನೋಡೋಣ, ಘಮ ಅಂತಿದೆ. ನೋಡೋಣ. ಲಾವಣ್ಯ ಅವ್ರು ಮಾಡಿರೋದು, ಆದರೆ ಕ್ರೆಡಿಟ್ಸ್ ನನಗೂ ಬರ್ಬೇಕೆಲ್ಲ. ನಾನೇ ಹೆಲ್ಪ್ ಮಾಡಿರೋದು.
ಬರ್ತಾ ಎಲ್ಲರೂ ಕೈ ಇಕ್ಕಿರ್ಲಿಲ್ವಾ ನೀನು? ಕೈ ಇಕ್ಕೊಂಡೆ, ಎರಡು ಇಕ್ಕೊಂಡಿದ್ದೆ, ಅಲ್ಲಾಡ್ಸೋಣ. ಸೌಟ್ ಅಲ್ಲ ಇದು. ನಿಂಗೆ ಉಯ್ಯಕ್ ಮಾಡ್ತಿದ್ದೀನಿ. ಅಲ್ಲಾಡಿಸ್ದೆ ಒಂಚೂರು ಉಪ್ಪಾಕ್ತೀನಿ. ಹೊಡ್ದ್ರೆ ಜಾಸ್ತಿ ಆಯ್ತು. ಅದು ನಂದು ಆಯ್ತಿದ್ರೆ ಅಲ್ಲಿ ಚೆನ್ನಾಗಿರೋ ನನಗೂ. ನೋಡೋಣ, ನಾನು ಪೂಜನ ಫೋಟೋಗಿನ ಚೆನ್ನಾಗಿ ಮಾಡ್ಬೇಕು ಅನ್ಕೊಂಡೆ. ಪಕ್ಕದಲ್ಲಿ ಹೋಟ್ಲು ತೆಗಿಯಕ್ಕೆ ಯಾರು ನನ್ನ ಚಡ್ಡಿ ಗೈಸ್ ನಾವೆಲ್ಲ ಹಿಂಗೆ ಮಾತಾಡ್ತಿದ್ರೆ ಅವಳು ರೀಲ್ಸ್ ಮಾಡ್ತಿದ್ದಾಳೆ. ಯಾವ್ದು ಗೊತ್ತಾ ರೀಲ್ಸ್? ಯಾರು ನನ್ನ ಚಡ್ಡಿ ಕದ್ದಿದ್ದು ಅಂತ. ಅವಳ ಚಡ್ಡಿ ಅವಳ ಹತ್ರನೇ ಐತಪ್ಪ. ನಾನು ಕೊಡ್ತೀನಿ. ನಾನು ಚಡ್ಡಿ ತಗ್ಗಿ. ಇಲ್ಲಿ ಚಡ್ಡಿ ತಗ. ಬರೀ ಇಂತೆಲ್ಲ ಮಾಡ್ಲಾಗಕ್ಕೆ ಡೀಸೆಂಟ್ ಆಗಿ ಮಾಡಿ. ಗಂಡು ಮಗು ನಾನು ನಿಂಗೆಲ್ಲ ಮಾಡಕ್ಕೆ ಚಡ್ಡಿ ಡೋರ್ ಹಾಕಿಲ್ಲ, ಸೊಳ್ಳೆ ಬರ್ತಾ ಕಣ್ರಿ. ಬೇಡ ಕಂಡ ಲೈಟ್ ತಗಂತ. ನಿನ್ ಚಡ್ಡಿ ನಾನು ತಗೊಂಡ್ತೀನಿ. ಸುಸ್ಸು ಮಾಡಿದ್ರೆ ಮೂತಿ ತಗಿಡಿದ್ರೆ ಸಿಟ್ಟು ಬರಲ್ವ ಅದಕ್ಕೆ? ಈಗ ಇಡ್ತಾ ಸುಮ್ಮನೆ. ಹಾಂ ಹೆಸರು ಕಡೆ ತೆಗ್ದಿ. ಮೇಲಾಡಿ ಕಟ್ಟಿದ್ದು ಮಾಡಿ ನೀನು. ಏನು ಮಾಡ ಬಂಗಾರಿ? ಅವಾಗಲೇ ಮಾಡ್ತಕೊಂಡ್ರಿ. ಇಲ್ಲಿ ಮಾಡಿಲಿ. ತನ್ನಮ್ಮ ಅಂತಿದ್ದೀನಿ ನಾನು. ನೀವು ಮಾಡವ ಈ ಕಡೆ ಕೂತ್ಕೊಳ್ಳಿ. ಹ್ಞೂ ಮಾಡವ, ನೀನು ಮಾಡವ. ಅವ್ರ ಅಮ್ಮ ಪರ್ಮಿಷನ್ ಕೇಳ್ತಾಳೆ. ಹ್ಞೂ ಮಾಡಪ್ಪ. ಉಳುವಂದ್ಲು ಮಾಡವ. ಅವಳೇ ನೋಡ್ತೀಯ ಬಾ, ಅವಳ ಫೋನ್ ನೋಡ್ತಾ ಇನ್ನೊಳಗೆ ಓನ ಬಂಗಾರಿ. ಮುಟ್ಟದು ಮಾಡೋದು. ನಡೆ ಬಂಗಾರಿ, ಹಿಂದಕ್ಕೆ ಹೋಗಿ ನೀನು. ನಡೀತೈತ್ ಕಣೆ ಅದು. ಅವಳು ರೀಲ್ಸ್ ನೋಡ್ರೆ ಸಾಕು ಅಂತವಳೆ. ಇನ್ನು ನೋಡಿಲ್ಲ ಹೆಂಗ್ ಮಕ್ಕಂಡು ರೀಲ್ಸ್ ನೋಡ್ತಾವಳ ಅವಳು. ಮಗಳೇ ವಂಚಿಕ, ಪಲಾವ್ ಇನ್ನೇನು ರೆಡಿ ಆಗ್ತಿದೆ. ಪೂಜಾ ಅವ್ರು ಹೋಗಿದ್ದೆ ಲಾಸ್ಟ್. ಮಿಕ್ಸ್ ಮಾಡಂದ್ರೆ ಶಾರ್ಟ್ ಸಿಗ್ತಿಲ್ಲ ಅಲ್ಲಿ. ಬೇಡ ಬೇಡ ನಿಂಬೆ ಸ್ವಲ್ಪ ಅಷ್ಟು ಬೇಡ. ನನಗೆ ಸ್ವಲ್ಪ ಇಡಿ. ನಾನು ಮಾಡೋದು ಯಾರಿಗೆ ಇಟ್ಕೊಂಡಿದ್ದೀರಾ? ನಿಮಗೇನೆ. ಹೌದಾ? ಹೌದು. ಎಲ್ಲೋ ಏನೋ ಮುಚ್ಚಿದೆ. ನನಗೆ ಮಾಡೋದಕ್ಕೆ ಈಗ ಇಟ್ಕೋಕೆ ಸುಸ್ತಾಗ್ತದೆ. ಕುತ್ಕೊಂಡ್ರೆ ಎತ್ತಿ ಎತ್ತಿ ಇಡಕ್ಕೆ ಸಾಕು. ಸೈಡ್ಸೇ ಜಾಸ್ತಿ ಇದೆ. ಸ್ವಲ್ಪ ಒಳ್ಳೆ ಬೇಕಾದ್ರೆ ಕೇಳಿ ಹಾಕ್ಸ್ಕೊಂತೀನಿ. ಹಬ್ಬ ಎಲ್ಲ ಏನಿಲ್ಲ. ಅವ್ರ ಹಬ್ಬ ಅಂದ್ರೆ ಎಲ್ಲೋ ಏನೋ ಮಿಸ್ ಹೊಡಿತೈತೆ. ಅಲ್ಲ ಊಟಕ್ಕೆ ಇಟ್ಬಿಟ್ಟು ಲಾಸ್ಟ್ ಗುಡ್ ನ್ಯೂಸ್ ಏನಾದ್ರು ಹೇಳ್ತಾಳ. ಅದೇ ನೋಡೋಣ ಕಣ್ರಿ. ಏನವ ಓನವ ಏನು ಬೇಕವ? ಅಷ್ಟಿದ್ ಗುಡ್ ನ್ಯೂಸ್ಗೆ ಎರಡೆರಡು ಸೋಟ್ ಸಾಕು ಸಾಕು. ತಿಂತೀರಾ ಎಲ್ರು? ನಾನು ಫೋಟೋ ತೆಕ್ಕೊಂಡು ಸ್ವಲ್ಪ ಅನ್ಕೊಂಡು ಸ್ನ್ಯಾಪ್ ಹಾಕ್ಬಿಟ್ಟಿದ್ದಲ್ಲ. ತಿಂತೀರಿ. ಸ್ವಲ್ಪ ಸಾಕು ಬಂದಿದ್ದು ತಿನ್ಬಾ. ಬಾರೆ ಶ್ವೇತನು ಕರಿಯೆ. ಅವಾಗಿಂದ ವಿಡಿಯೋ ಆಗಿಲ್ಲ, ಇವಾಗ ಆಗ್ತೈತೆ. ಹೌದಾ? ನೀನು ನೆಕ್ತಿದ್ದಿಲ್ಲ, ಅವಾಗಿಂದ ವಿಡಿಯೋ ಐತೆ. ಹೇಳಿ ಇವಾಗೆಲ್ಲ ಒಳ್ಳೆ ರಿವ್ಯೂಸ್ ಕೊಡಿ. ಕಾಂಗ್ರೆಸ್ ಎಲ್ಲ ಚೆನ್ನಾಗಿದೆ ಗೈಸ್. ನಮ್ಮ ಪೂಜೆ ಯಾಕೋ ಏನು ಹೇಳ್ತಾ ಇಲ್ಲ. ತಿಂತಾ ಇದೀನಿ, ಅಷ್ಟು ಚೆನ್ನಾಗೈತೆ. ಅವ್ರಿಗೆ ಮಾತೇ ಗೊತ್ತಿಲ್ಲ. ನೀನು ಮಾಡಿರೋ ಅಡುಗೆಗಳು ನೋಡಿ ಮಾತೆ ಮರ್ತೋಗ್ತಾ ಇತ್ತು ಟೇಸ್ಟಿಗೆ. ಏ ಅಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ಬೇಡಿ ಕಣ್ರೆ. ಯಾವ್ದಾದ್ರು ಆರ್ಡ್ರ್ ಬೇಕಾ? ಯಾರು ಊಟ ಆರ್ಡ್ರ್ ಬೇಕಾ? ಇಷ್ಟು ಹೊಟ್ಟೆ ಮೇಲೆ ತಣ್ಣೀರ್ ಬಿಟ್ಟಾಕಂತವಳೆ. ಇನ್ನೇ ಈಗ ಟೇಸ್ಟ್ ಮಾಡ್ತಾ ಪಲಾವ್ ನೋಡ್ರಿ ಫಸ್ಟು.
ಹಲವು ಚೆನ್ನಾಗಿರುತ್ತೆ. ಏಮೋ ಮಾಡಿರೋದಲ್ವ ಅದಕ್ಕೆ. ಚೆನ್ನಾಗಿ ಬಾರೆ ಸಾಕು ಚೆನ್ನಾಗಿದ್ದೀವಿ.